ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಮಗ ಇನ್ನೂ ಮಲಗಿದ್ದಾನೆ. ತೋರಿಸ್ತೀನಿ ಬನ್ನಿ. ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ ಅವನು. ಇವಾಗ ನಾನು ಅಷ್ಟರಲ್ಲಿ ತಲೆ ಬಾಚ್ಕೊಂಡು ಅವನು ಎದ್ದರೆ ತಲೆ ಬಾಚಕ್ಕೆ ಕೊಡಲ್ಲ. ಅವನು ಹೇಳೋಷ್ಟರಲ್ಲಿ ತಲೆ ಬಾಚ್ಕೊಳ್ತೀನಿ. ಭಾರಿ ಕಿದಾಪತಿ ಮಾಡ್ತಾನೆ. ನಾನು ತಲೆ ಬಾಚ್ತೀನಿ, ನಾನು ಇದು ಮಾಡ್ತೀನಿ, ನನಗೆ ಕ್ಲಿಪ್ ಕೊಡು, ನನಗೆ ಬಾಚಿಣಿಕೆ ಕೊಡು ಎಲ್ಲ ಅಂತ ಇದು ಹಠ ಮಾಡ್ತಾನೆ. ಅವನು ಹೇಳೋ ಅಷ್ಟರಲ್ಲಿ ನಾನು ತಲೆ ಬಾಚ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಒಂದು ವೀಡಿಯೋ ತೋರಿಸಿದ್ದಲ್ವ, ಆ ಥರ ನಾನು ವಾರಕ್ಕೆ 2 ಸರಿ ಹಾಕ್ತೀನಿ ಅಂತೆಲ್ಲ ನಿಮಗೆ ಹೇಳಿದ್ದೆ. ಆದರೆ ನಿಮಗೆ ಅದು ಡೌಟ್ ಇರ್ಬೋದು, ಇದು ಸುಳ್ಳು, ಇದು ಹೇರ್ ಗ್ರೋತ್ ಆಗುತ್ತೆ ಇಲ್ಲೋ ಅಂತ ಡೌಟ್ ಇರುತ್ತೆ ಕೆಲವೊಬ್ಬರಿಗೆ. ನಾನು ನಿಮಗೆ ಇವಾಗ ತೋರಿಸ್ತೀನಿ ನಿಮಗೆ ರಿಯಲ್ಲಾಗಿ ನಿಮ್ಮ ಕೂದಲು ಯಾವ ಥರ ಬೆಳೆದಿದೆ ಅಂತ. ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ಹೇರ್ ಗ್ರೋತ್ ಆಗಿದೆ. ನೋಡಿ, ಈ ಥರ ಇಷ್ಟಿಷ್ಟು ಉದ್ದ ಆಗಲೇ ಇಷ್ಟಿಷ್ಟು ಉದ್ದ ಆಗಿದೆ ಕೂದಲು. ಹೇರ್ ಗ್ರೋತ್ ಇಲ್ಲೆಲ್ಲ ಕೂದಲೇ ಇರಲಿಲ್ಲ, ಇಲ್ಲೆಲ್ಲ ಕೂದಲ ಇಲ್ಲಿ ನೋಡಿ. ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಯಾವ ಥರ ಹೇರ್ ಗ್ರೋತ್ ಆಗಿದೆ ಅಂತ. ನೋಡಿ, ಈ ಥರ ಎಲ್ಲ ಹೇರ್ ಗ್ರೋತ್ ಆಗುತ್ತೆ. ಇವಾಗ ನಾನು ಹೇರ್ ಕೂಮ್ ಮಾಡ್ಕೊಳ್ತೀನಿ. ಯಾವ ಥರ ಕೂಮ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಂದು ಡೆಲಿವರಿ ಟೈಮಲ್ಲಿ ಇಲ್ಲೆಲ್ಲ ಹೇರ್ ಫಾಲ್ ಆಗಿಬಿಟ್ಟಿತ್ತು. ಫುಲ್ಲು ಇಲ್ಲೆಲ್ಲ ಬೋಡ ಆಗಿತ್ತು. ಇಲ್ಲಿ ನೋಡಿ, ಇವಾಗ ನಾನು ಈ ಮೆಂತ್ಯ ಹೇರ್ ಪ್ಯಾಕು ಮತ್ತು ನಾನು ಯೂಸ್ ಮಾಡೋ ಎಣ್ಣೆ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಿಮಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ನಾನು ಹೇರ್ನ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅನ್ನೋದನ್ನು. ಇಲ್ಲಿ ನೋಡಿ, ಇವಾಗ ನಂದು ಬೇಬಿ ಹೇರ್ ಡೆಲಿವರಿ ಟೈಮಲ್ಲಿ ನಂದು ಹೇರ್ ಫುಲ್ ಲಾಸ್ ಆಗಿ ಫುಲ್ ಇಲ್ಲೆಲ್ಲ ಫುಲ್ಲು ಬೋಡ ಆಗಿತ್ತು. ಇವಾಗ ಅಲ್ಲೆಲ್ಲ ಕಂಪ್ಲೀಟಾಗಿ ಹೇರ್ ಬಂದಿದೆ. 80% ಹೇರ್ ಬಂದಿದೆ. ಇಲ್ಲೆಲ್ಲ ಇನ್ನೂ ಬೇಬಿ ಹೇರ್ಸ್ ಬೆಳೀತಾ ಇದ್ದಾವೆ. ನಿಮಗೇನಾದರೂ ಆ ಪ್ಯಾಕು ಇಲ್ಲ ಹೇರ್ ಆಯಿಲು ಏನಾದರೂ ನಿಮಗೆ ಬೇಕು ಅಂದರೆ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನಾನು ತಲೆ ಬಾಚ್ಕೊಳ್ಳೋಣ ಅಂತ ತಲೆ ಬಾಚ್ಕೊಳ್ತಿದ್ದೀನಿ. ನೋಡಿ, ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟುದ್ದ ಕೂದಲಿಗೆ ತಲೆ ಬಾಚ್ಕೊಳ್ಳೋದು. ಏನೂ ಮಾಡೋಂಗಿಲ್ಲ, ಪರಿಸ್ಥಿತಿ ಬಾಚ್ಕೊಳ್ಳೇಬೇಕು. ಹೆಂಗೋ ಒಂದು ಬಾಚ್ಕೊಳ್ತೀನಿ. ಹೊರಗಡೆ ಹೋದರೆ ಮಾತ್ರ ಸ್ವಲ್ಪ ಚೆನ್ನಾಗಿ ಬಾಚ್ಕೊಳ್ತೀನಿ. ಮನೇಲಿದ್ದರೆ ನಾನು ಇದೇ ಥರ ಬಾಚ್ಕೊಳ್ಳೋದು ಡೈಲಿ. ನನಗೆ ಅದೇ ರೂಢಿ ಆಗ್ಬಿಟ್ಟಿದೆ. ಇದು ಮನೇಲಿ ಮತ್ತು ಇಷ್ಟುದ್ದ ಕೂದಲಿಗೆ ನನಗೆ ಬಾಚ್ಕೊಳ್ಳೋಕ್ಕೆ ಬೇಜಾರು ಅನಿಸುತ್ತೆ. ಹಾಗಾಗಿ ನಾನು ಸಿಂಪಲಾಗಿ ಇದೇ ಥರ ಜಡೆ ಹಾಕ್ಕೊಂಡಿರ್ತೀನಿ ಯಾವಾಗಲೂ. ನೋಡ್ಬೋದು ನಾನು ಯಾವ ಥರ ಜಡೆ ಹಾಕ್ಕೊಳ್ತಿದ್ದೀನಿ ಅಂತ. ಆಮೇಲೆ ನನ್ನ ಜಡೆ ಮಾರನೇ ದಿನ ಇದು 3-4 ದಿನದ್ದು ಕಂಟಿನ್ಯೂಸ್ ವ್ಲಾಗ್ ಹಾಕ್ತಾಯಿರೋದು. ಮಾರನೇ ದಿನ ನಾನು ಮತ್ತೆ ಕೂದಲು ಏನು ತಲೆ ಸ್ನಾನ ಮಾಡಿದ್ದೆ, ಸ್ವಲ್ಪ ಹೇರ್ ಎಲ್ಲ ಡ್ರೈ ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಂಡ್ರೆ ಸಮಾಧಾನ ಆಗುತ್ತೆ ಅಂತ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದೇ ಥರ ಹಾಕ್ಕೊಳ್ಳೋದು. ನನ್ನ ಫ್ರೆಂಡ್ ಏನಾದರೂ ಬಂದರೆ ಅವ್ರ ಹತ್ರ ನಾನು ಸ್ವಲ್ಪ ಹೆಲ್ಪ್ ತೊಗೊಂಡು ಅವಳು ಹಾಕ್ತಾಳೆ, ಚೆನ್ನಾಗಿ ಮಸಾಜ್ ಮಾಡಿ ಎಣ್ಣೆ ಎಲ್ಲ ಕ್ಲೀನಾಗಿ ಹಾಕ್ತಾಳೆ. ಅವಳು ಬ್ಯುಸಿ ಇರೋ ಕಾರಣಕ್ಕೆ ನಾನೊಬ್ಬಳೇ ಈ ಥರ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಬ್ಳಿಗೆ ಹಾಕ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವು ಕಡೆ ಎಲ್ಲ ಅಂದರೆ ಕ್ಲೀನಾಗಿ ಹಾಕ್ಕೊಳಕ್ಕಾಗಲ್ಲ. ಆದ್ರೂ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ನಾನೊಬ್ಬಳೇ ಇದ್ದರೆ ಆ ಕಡೆ ಈ ಕಡೆ ಸ್ವಲ್ಪ ಕೂದಲು ಮಾಡ್ಕೊಂಡು ಈ ಥರ ಹಾಕ್ಕೊಳ್ತೀನಿ ಕೂದಲು ಎಣ್ಣೆ. ಅಷ್ಟರಲ್ಲಿ ನನ್ನ ಮಗ ಬಂದು ಕಿತಾಪತಿ ಮಾಡ್ತಾಯಿದ್ದ. ಓಡೋದು ಬರೋದು, ನಾನು ಹಚ್ತೀನಿ ಅಂತ ಎಲ್ಲ ಕಿತಾಪತಿ ಮಾಡ್ತಿರ್ತಾನೆ. ಅವನಿಗೆ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೆಂಗೋ ಹಾಕ್ಕೊಳ್ತೀನಿ ಎಣ್ಣೆನ. ಇಲ್ಲಿ ನೋಡಿ ಯಾವ ಥರ ಹಚ್ತಾಯಿದ್ದೀನಿ ಅಂತ. ಈ ಥರ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಂಡಿಲ್ಲ ಅಂದರೆ ತಲೆನೇ ಒಂಥರ ಭಾರ ಅನಿಸುತ್ತೆ. ಚೂರು ಈ ಥರ ಎಣ್ಣೆ ಹಾಕಿ ಕ್ಲೀನಾಗಿ ಮಸಾಜ್ ಮಾಡ್ಕೊಂಡು ಈ ಥರ ಸ್ವಲ್ಪ ತುರ್ಕು ಕಟ್ಕೊಂಡ್ರೆ ಎಷ್ಟೋ ಸಮಾಧಾನ, ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಅಷ್ಟರಲ್ಲಿ ನನ್ನ ಮಗ ಒಳಗಡೆ ಬಂದು ಹೆಂಗೆ ಕಿತಾಪತಿ ಮಾಡ್ತಿದ್ದಾನೆ, ಸೋಫಾ ಮೇಲೆ ಹತ್ಕೊಂಡು ಪಾಂಡೆ ಇಟ್ಕೊಂಡು ಎಲ್ಲ ಕಿತಾಪತಿ ಮಾಡ್ತಿರ್ತಾನೆ. ಫ್ರೆಂಡ್ಸ್, ಎಣ್ಣೆಲ್ಲ ಹಚ್ಕೊಂಡಾಯ್ತು. ನೋಡಿ ಯಾವ ಥರ ಹಚ್ಕೊಂಡಿದ್ದೀನಿ ಅಂತ. ಹೇರೆಲ್ಲ ಡ್ರೈ ಆಗಿತ್ತು, ಹಾಗಾಗಿ ಎಣ್ಣೆ ಹಚ್ಕೊಂಡೆ. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. 4-5 ದಿನದಿಂದ ಎಣ್ಣೆನೇ ಹಾಕಿರಲಿಲ್ಲ ತಲೆಗೆ. ಇಲ್ಲಿ ನೋಡಿ ಯಾವ ಥರ ಇಳಿಯೋ ಥರ ಹಚ್ಕೊಂಡಿದ್ದೀನಿ ಎಣ್ಣೆ. ಈ ಥರ ಎಣ್ಣೆ ಹಾಕಿದ್ರೇ ಸ್ವಲ್ಪ ಸಮಾಧಾನ ಆಗೋದು. ಇಲ್ಲಿ ನೋಡಿ, ಫುಲ್ಲು ಈ ಚಳಿಗೆ ಅಂತೂ ಕೂದಲೆಲ್ಲ ಒಂಥರ ಡ್ರೈ ಒಂಥರ ಆಗ್ಬಿಟ್ಟಿದೆ. ಹಾಗಾಗಿ ಎಣ್ಣೆ ಅಪ್ಲೈ ಮಾಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ.
ಫ್ರೆಂಡ್ಸ್, ನಮ್ಮನೇಲಿ ನೆನೆ ನೈಟು ಗ್ಯಾಸ್ದು ಸ್ವಲ್ಪ ಲೀಕ್ ಆಗ್ತಿತ್ತು, ಸ್ಮೆಲ್ ಬರ್ತಾಯಿತ್ತು. ಅಡುಗೆ ಮನೆಗೆ ಹೋಗಿದ ತಕ್ಷಣ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು. ಅದು ಗ್ಯಾಸ್ ಲೀಕ್ ಆಗ್ತಿದೆ ಇಲ್ಲ ಅಂತ ನನಗೆ ಡೌಟ್ ಇತ್ತು. ಸ್ವಲ್ಪ ಗ್ಯಾಸ್ ಲೀಕ್ ಆದರೆ ಏನು ಮಾಡೋದು, ಅದು ಏನಪ್ಪ ಸ್ಮೆಲ್ ಬರ್ತಿದೆ ಆದರೆ ಎಲ್ಲೂ ಆದರೂ ಒಂಥರ ಸೌಂಡ್ ಬರುತ್ತಲ್ಲ, ಆ ಥರ ಏನೂ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಏನೂ ಆಗಿಲ್ಲ, ಎಲ್ಲೋ ಒಂದೊಂದು ಟೈಮ್ ಸ್ಮೆಲ್ ಬಂದೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಏನಂದರು, ಅದ್ರ ಮೇಲೆ ಸ್ವಲ್ಪ ಸೋಪಿನ ನೀರು ಇಲ್ಲ ಶಾಂಪು ನೀರು ಹಾಕಿ ಬಬಲ್ಸ್ ನೀರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿ ನೀರು ಹಾಕಿದ್ರೆ ಅದು ಬಬಲ್ಸ್ ಥರ ಬರುತ್ತೆ, ಅವಾಗ ಲೀಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಈ ಐಡಿಯಾ ನನಗೆ ಗೊತ್ತಿರಲಿಲ್ಲ, ನೆನ್ನೆ ಫಸ್ಟ್ ಗೊತ್ತಿದ್ದು. ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಆವಾಗಲೇ ಏನು ಹೇಳಿದೆ, ನಮ್ಮ ಮನೇಲಿ ಸ್ವಲ್ಪ ಗ್ಯಾಸ್ ಸ್ಮೆಲ್ ಬರ್ತಾಯಿತ್ತು, ಲೀಕ್ ಆಗ್ತಿದೆ ಅಂತ ನಾನು ನಿಮಗೆ ಹೇಳಿದ್ನಲ್ವ ಆವಾಗಲೇ. ಅದಕ್ಕೆ ನಾನು ಏನು ಮಾಡಿದೆ, ನಮ್ಮ ಮನೆಯವ್ರು ಹೇಳಿದ್ರು ಸೋಪಿನ ನೀರಿಲ್ಲ ಶಾಂಪು ನೀರು ಒಂದು ನೀರಲ್ಲಿ ಕಲಸಿ ಈ ಥರ ಮೇಲೆ ಹಾಕಿದ್ರೆ ಅದು ಬಬಲ್ಸ್ ಥರ ಬರುತ್ತೆ, ಎಲ್ಲ ಲೀಕೇಜ್ ಆಗ್ತಾಯಿದೆ ಅಲ್ಲಿ, ಅವಾಗ ಗೊತ್ತಾಗುತ್ತೆ ಗ್ಯಾಸ್ ಲೀಕ್ ಆಗ್ತಿದೆಯಾ ಇಲ್ಲ ಅಂತ ಹೇಳಿದ್ರು. ನಾನು ಅದೇ ಥರ ಇಲ್ಲಿ ನೀರು ಹಾಕ್ತಾಯಿದ್ದೀನಿ, ಇಲ್ಲಿ ನೋಡಿ ಯಾವ ಥರ ಬಬಲ್ಸ್ ಬರ್ತಿದೆ ಅಂತ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ಐಡಿಯಾ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ನೆನ್ನೆನೇ ಗೊತ್ತಾಗಿದ್ದು ನನಗೆ. ನಮ್ಮ ಮನೆಯವ್ರು ಹೇಳಿದಾಗಲೇ ನನಗೆ ಈ ಐಡಿಯಾ ಗೊತ್ತಾಗಿದ್ದು. ಅವಾಗ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಥರ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಯಾವ ಥರ ಅಲ್ಲಿ ಒಂದು ಸೈಡಲ್ಲಿ ಸ್ವಲ್ಪ ಲೀಕ್ ಆಗ್ತಿದೆ, ಬಬಲ್ಸ್ ಥರ ಯಾವ ಥರ ಅದು ಹೆಂಗಾಗ್ತಿದೆ ನೋಡಿ. ನೋಡಿ ಈ ಥರ ಬಬಲ್ಸ್ ಆದರೆ ಲೀಕ್ ಆಗ್ತಿದೆ ಅಂತ ಗ್ಯಾಸು. ಒಂದು ಸ್ಮೆಲ್ ಸ್ವಲ್ಪನೇ ಸ್ಮೆಲ್ ಬರ್ತಾಯಿತ್ತು, ಆದರೆ ನನಗೆ ಅದು ಲೀಕ್ ಆಗ್ತಿದೆ. ಮಾಮೂಲಿ ಸಿಲಿಂಡರ್ ಚೇಂಜ್ ಮಾಡಿದಾಗೆಲ್ಲ ಸ್ವಲ್ಪ ಸ್ಮೆಲ್ ಬರುತ್ತಲ್ಲ, ಹಾಗಾಗಿ ನಾನು ಸುಮ್ಮನೆ ಆಗಿದ್ದೆ. ಆಮೇಲೆ ನನ್ನ ಫ್ರೆಂಡ್ ಬಂದು ಸ್ವಲ್ಪ ಗ್ಯಾಸ್ ಸ್ಮೆಲ್ ಬರ್ತಿದೆ ನೋಡು ಅಂತ ಹೇಳಿದ್ದಕ್ಕೆ ಈ ಥರ ಚೆಕ್ ಮಾಡಿದ್ವಿ. ನಿಮಗೇನಾದರೂ ಹೆಲ್ಪ್ ಆದರೆ ನೀವು ಶೇರ್ ಮಾಡಿ ಬೇರೆಯವರಿಗೆ, ಅವರಿಗೂ ಹೆಲ್ಪ್ ಆಗುತ್ತೆ. ಹೌದಾ, ಯಾರ್ಯಾರಿಗೆ ಕೊಡ್ತೀಯ ಟೀಲಿ ಕ್ಯಾರೆಟ್ ಎಲ್ಲ ಹಾಕ್ತಾರಾ? ಟೀಲಿ ಕ್ಯಾರೆಟ್ ಎಲ್ಲ ಹಾಕ್ತಾರಾ ಯಾರಾದರೂ? ಹೌದಾ? ಗೋ. ತಗೋ. ಇಷ್ಟ ಆಯ್ತಾ? ಚೆನ್ನಾಗೈತಾ? ಎಲ್ಲಿ ಸೂಪರ್ ಆಯ್ತಾ? ಇಲ್ಲಿ ನೋಡಿ, ಅವನಿಗೆ ಬೋರೆ ಹಣ್ಣು ಅಂದರೆ ಇಷ್ಟ. ಅವನಿಗೆ ಈ ಥರ ಕಡ್ಡಿ ಚುಚ್ಚಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾನೆ. ನಾವು ಮಕ್ಳಿಗೆ ಹಣ್ಣು ತಿನ್ನಿಸ್ಬೇಕಂದ್ರೆ ಏನಾದರೂ ಒಂದು ಸರ್ಕಸ್ ಮಾಡಿಸ್ಲೇಬೇಕಲ್ವಾ. ಮಾಡ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.